ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಿರಿಕ್ ರಂಗಣ್ಣ ಯೂಟ್ಯೂಬ್ ಚಾನೆಲ್. ಗಾಯ್ಸ್, ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಷ್ಟೇ. ಲಕ್ಷ್ಮಿ ಮನೆಗೆ ಬರ್ತಾಳೆ ಅನ್ಕೊಂಡಿದ್ದ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ನಿರಾಸೆಯಾಗಿದೆ. ಆ ದುಡ್ಡು ಬರೋದಕ್ಕೆ ಇನ್ನೂ 4-5 ದಿನ ಬೇಕಂತೆ. ಏನು ಸಮಸ್ಯೆ ಆಗಿತ್ತು ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಾರೆ. ಬಿಜೆಪಿ ಅವರೆಲ್ಲ ಈ ಗ್ಯಾರಂಟಿ ಯೋಜನೆಗಳ ವಿರುದ್ಧ ಮುಗಿಬಿದ್ದಿದ್ದಾರೆ. ಇನ್ನು ಎಲ್ಲರೂ ಗ್ಯಾರಂಟಿ ಯೋಜನೆ ಬಗ್ಗೆ ಕೇಳ್ತಿರಲ್ಲ, 15 ಲಕ್ಷದ ಬಗ್ಗೆ ಯಾಕೆ ಚರ್ಚೆ ಆಗ್ತಿಲ್ಲ ಅಂತ ಸಂತೋಷ್ ಅದು ನಾವು ಹೇಳಕ್ಕಾಗಲ್ಲ. ಅದು ನಾವು ಹೇಳಕ್ಕಾಗಲ್ಲ. ಅದು ಹೇಳಕ್ಕಾಗಲ್ಲ ನಾವು. ಆಯ್ತು ಈಗ 4-5 ದಿನದಲ್ಲಿ ಬರುತ್ತಾ ಬಟ್ ದುಡ್ಡು ಬರುತ್ತೆ ಅಂತ ಹೇಳಿ ಆಯ್ತು. 2 ತಿಂಗಳು ಕೊಡ್ತಾರಾ? ಇನ್ನೂ 1 ತಿಂಗಳು ಬಾಕಿ ಇದೆಯಲ್ಲ ಮೇಡಮ್. ಹಂತವಾಗಿ ಅದ್ಯಾವತ್ತರಿ ಕೊಡ್ತೀರಿ? ಈಗ ಇದು ಕೊಟ್ಟು ಕೈ ತೊಳ್ಕೊತಾರೆ ಸರ್. ಅದೇ ಯಾಕೆ ಕಾಸಿದೆಯಲ್ಲ ನಿಮ್ಮ ಹತ್ರ? ಇಲ್ಲ, ಅದ್ರ ಬಗ್ಗೆನೂ ಹೇಳಿದ್ದಾರೆ ಸರ್. 2800 ಕೋಟಿ ರೂಪಾಯಿ ಬೇಕು. ತಮಾಷೆ ಆಟ ಅಲ್ಲ, ಈಗ ಬಂದಿದೆ. ಕತ್ತೆ ಕಾಯ್ತಾ ಇದ್ರ ಅನೌನ್ಸ್ ಮಾಡೋವಾಗ? ಆಗ ಬಾರೋ ಅಣ್ಣ ಬಾರೋ ತಮ್ಮ ಅನ್ಕೊಂಡು ಕೋಲಾಟ ಆಡ್ತಿದ್ರಾ ಎಲ್ಲರೂ? ಏನು ಮಾಡ್ತಿದ್ರಿ ಆಗ ಕಣ್ಣಿಗೆ ಏನು ಹಾಕ್ಕೊಂಡಿದ್ರಿ? ಅದನ್ನೇ ಕೇಳಿದ್ದಿದ್ದು ಮೊನ್ನೆ. ಜಾರಿಗೆ ಬಂದಾಗ ವಾಸ್ತವ ಅರ್ಥ. ಬಾಯಿಗೆ ಅವಾಗ ಏನು ಹಾಕ್ಕೊಂಡಿದ್ರಿ, ಕಣ್ಣಿಗೆ ಏನು ಹಾಕ್ಕೊಂಡಿದ್ರಿ ಆಗ ಅಂತ. ಓಟ್ ಬೇಕಿತ್ತು. ನಿಮ್ಗೇನೋ ಬಂದಿತ್ತು ರೋಗ, ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ. ಜನರನ್ನು ಯಾಮಾರ್ಸಕ್ ತಂದು ಬಿಟ್ರಿ. ನೀವೇ ಮೇಡಮ್ ಹಿಡ್ಕೊಂಡು ನಿಂತಿದ್ರಿ. ಯಾಕೆ ಹೊಳಿಲಿಲ್ವಾ? ಬಡ್ಕೊಂಡ್ವಿ. ಬನ್ರಪ್ಪ, ನೀವು ಬನ್ರಿ ವಿಜೇಂದ್ರ ಬರೋಂಗೆ ಈ ಆಫೀಸ್ಗೆ. ತೋರಿಸ್ತೀನಿ ನಿಮ್ಗೆ ಅದು ಎಷ್ಟು ಸರಿ ಹೇಳಿದ್ದೀನಿ ಅದನ್ನೆಲ್ಲ ಅಂತ. ತೋರಿಸ್ತೀನಿ, ಕ್ಲಿಪ್ಪಾಗಿ ತೋರಿಸ್ತೀನಿ. ಏನು ನಿಮ್ಮ ಥರ ಬುರುಡಗಿರಾಕಿಗಳ ಥರ ಏನು ನಾನು ಹೇಳೇ ಇಲ್ಲ. ಅದು ತಪ್ಪರ್ಥ ಆಗಿರಬಹುದು ಅಂತ ನನ್ನದೇ ಇಲ್ಲ. ಹಾಕಿಸ್ ತೋರಿಸ್ತೀನಿ, ಬನ್ನಿ. ಗೊತ್ತಲ್ಲ, ಗುಮ್ಮದ್ರೆ ಆಡ್ತೇಳಲ್ಲ ಅಷ್ಟೇ. ಈಗಲೂ ಹೇಳ್ತೀನಿ, ಇವತ್ತೆಲ್ಲ ಚೀಫ್ ಮಿನಿಸ್ಟರ್ ಒಂದು ಪ್ರಕಟಣೆ ಕೊಟ್ಟಿದ್ದಾರೆ. ಬಿಜೆಪಿಯವ್ರು ಮಾಡಿದ ಹಲ್ಕಟ್ಟು ಇದನ್ನೆಲ್ಲ ನಾವು ರಿಪೇರಿ ಮಾಡಿಬಿಡ್ತಾ ಇದ್ದೀವಿ. ಈಗ ಅರ್ಥಶಾಸ್ತ್ರಜ್ಞರ ಥರ. ಯಾರು ಅರ್ಥಶಾಸ್ತ್ರಜ್ಞರು? ನಿಮ್ಮ ಸರ್ಕಾರದಲ್ಲಿರೋರು ಯಾರು ಅರ್ಥಶಾಸ್ತ್ರಜ್ಞರು? ನೀವು ಅರ್ಥಶಾಸ್ತ್ರಜ್ಞರ? ನೀವು ಅರ್ಥಶಾಸ್ತ್ರಜ್ಞರಾಗಿದ್ದರೆ ಚುನಾವಣೆಗೆ ಮೊದಲು ಹೆಂಗ್ರಿ ಅಲೋ ಮಾಡಿದ್ರಿ ಇದನ್ನ? ಜಾಡ್ಸ್ ಹೋದ್ರೆ ಜನರೇಟರ್ ಜಾಮ್ ಆಗೋಗ್ಬಿಟ್ಟು ಪ್ರೊಡಕ್ಷನ್ ನಿಂತೋಗ್ಬೇಕು. ನಿಮಗೆ ಬುದ್ಧಿ ಇರಲಿಲ್ವಾ? ನೀವು ಗ್ರೇಟ್ ಅರ್ಥಶಾಸ್ತ್ರಜ್ಞರಾಗಿದ್ರೆ 16 ಸರಿ ಬಜೆಟ್ ಇಟ್ಟ ಮೇಲೆ ನಿಮಗೆ ಜ್ಞಾನ ಬೇಡವಾಗಿರ್ತಾ ಇದು. ಇದ್ರ ಪರಿಣಾಮಗಳೇನು? ಇದ್ರ ಪರಿಣಾಮ ಏನಾಗುತ್ತೆ ಅನ್ನೋದು. ನೋಯಿಂಗ್ ಡ್ಯಾಮ್ ವೆಲ್ ದಿ ಪೊಸಿಷನ್ ಆಫ್ ಕರ್ನಾಟಕ ಟುಡೇ. ಇವತ್ತು ನೀವು ಸಾಲ ತಗೋತಾ ಇಲ್ವಾ? ಹಾಗಾರೆ ಈಗ ಬರಲ್ವಾ ಅದು ಆಚೆಗೆ? ನಾಳೆ ಸಾಲ ಎಷ್ಟು ತೊಗೊಂಡಿದ್ದೀರಿ ಅನ್ನೋದು? ಸುಮ್ಮನೆ ಯಾಕೆ ಹೊಡಿತೀರಿ ಎಲ್ಲ? ಈಗಲೂ ಯು ಹ್ಯಾವ್ ಟು ಗೋ ಬ್ಯಾಕ್. ಗ್ಯಾರಂಟಿಗಳು ಶುಡ್ ರೀಚ್ ಓನ್ಲಿ ಯಾರಿಗೆ ಸಿಟಿ ಇದೆಯೋ ಅವ್ರಿಗೆ. ಅದರಿಂದ ಕೆಟ್ಟ ಹೆಸರು ಬಂದರೂ ಸರಿ, ರಾಜ್ಯ ಉಳಿಯತ್ತೆ. ಕೆಟ್ಟ ಹೆಸರು ಬಂದರೂ ಸರಿ, ರಾಜ್ಯ ಉಳಿಯತ್ತೆ. ಮತ್ತು ಯಾರು ಅನರ್ಹರಿದ್ದಾರೋ, ಮೋಹನ್ ದಾಸ್ ಪೈ ಹೇಳ್ತಿದ್ರು ನನ್ನ ಫ್ರೆಂಡ್ಸ್ ಎಲ್ಲ ಪವರ್ ತಗೋತಿದ್ದಾರೆ ಅಂತ. ಏನ್ ನಿಮ್ ಫ್ರೆಂಡ್ಸ್ ಸರ್ ಅವರು? ಅಷ್ಟು ಶ್ರೀಮಂತರಾಗಿದ್ದವ್ರು ಯಾಕೆ ಸರ್ ತಗೋಬೇಕು? ಅದನ್ನೇ ಹೇಳಿದ್ದು. ಜನತೆಯ ಪಾತ್ರವೂ ಇದೆ ಬೆಂಗಳೂರಿನ ಅಧೋಗತಿನಲ್ಲಿ ಅಂತ. ಖಂಡಿತ ಅನುಕೂಲ ಇದ್ರು ಅದನ್ನೇ ಹೇಳಿದ್ದು ನಾನು. ಅದನ್ನೇ ಹೇಳಿದ್ದು. ಹಾಗಾಗಿ ಸುಮ್ಮನೆ ಹೊಡಿಬೇಡಿ. ಎಲ್ಲ ಹಾಳು ಮಾಡೋದ್ರಲ್ಲಿ ಎಲ್ಲರದ್ದು ಇದೆ. ನಂದು ತಗೊಳಪ್ಪ ಅಂತ ಒಂದು ಉದಾಹರಣೆ ನೀರನ್ನು ಹಾಕಿದ್ದೀರಿ. ನೋಡಿದ್ರ ಮಕ್ಕಳ, ಹುಡುಗಾಟ ಆಡಿದ್ರೆ ಎಂತ ಆಪತ್ತು ಅಂತ ಈಗ್ಲಾದ್ರೂ ಗೊತ್ತಾಯ್ತಾ? ಇನ್ಮೇಲಿಂತ ಆಟ ಆಡ್ಬೇಡ್ರು.